ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್. ಇದು ಆಸನ ವ್ಯವಸ್ಥೆ ಅಂದರೆ ಸೆಟ್ಟಿಂಗ್ ಅರೇಂಜ್ಮೆಂಟ್ ಚಾಪ್ಟರ್ ಮೇಲಿನ ಪ್ರಶ್ನೆ ಈ ಥರ ಇದೆ. ಎ, ಬಿ, ಸಿ, ಡಿ, ಇ ಮತ್ತು ಎಫ್ 6 ಜನ ಸಮಾನ ಅಂತರದಲ್ಲಿ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಒಂದು ಸುತ್ತ ಅಂತಂದರೆ ಒಂದು ಮೇಜಿದೆ, ರೌಂಡ್ ಟೇಬಲ್ ಅಂತ ಅಂದ್ಕೊಳ್ಳೋಣ, ಅದ್ರ ಸುತ್ತ ಕೂತ್ಕೊಂಡಿದ್ದಾರೆ. ಎಫ್ ಅವರು ಇಯ ಎದುರು ಮತ್ತು ಎ ಮತ್ತು ಡಿ ಅವರ ಮಧ್ಯದಲ್ಲಿ ಕುಳಿತಿದ್ದಾರೆ. ಸಿ ಅವರು ಇಯ ಬಲಭಾಗದಲ್ಲಿ ಮತ್ತು ಎಗೆ ಎದುರಾಗಿ ಕುಳಿತಿದ್ದಾರೆ. ಎರ ನೆರೆಹೊರೆಯವರು ಯಾರು? ಸರಿ, ನಾವೇನು ಮಾಡೋಣ, ಈಗ 6 ಜನ ತಗೋಣ. ಇಲ್ಲೊಬ್ಬರು ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲೊಬ್ಬರು ಕೂತ್ಕೊಂಡ್ರೆ ಇಲ್ಲಿ ಹಿಂಗೆ ಕೂತ್ಕೊಂಡಿರ್ತಾರೆ, ಇದು ಅಪೋಸಿಟ್ ಈ ಥರ ಕೂತ್ಕೊಂಡಿರ್ತಾರೆ. 6 ಜನ ಅಂತ ತೊಗೊಂಡ್ವಾ. ಇಲ್ಲಿ ಫಸ್ಟಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಎಫ್ ಅವರು ಇಯ ಎದುರು ಕೂತ್ಕೊಂಡಿದ್ದಾರೆ. ಸರಿ, ನಾನು ಇಲ್ಲಿ ಎಫ್ ಅಂತ ತಗೋತೀನಿ. ಎಫ್ ಅವರು ಇಯ ಎದುರು ಕೂತ್ಕೊಂಡಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನಾವು ಯೂಸ್ ಮಾಡ್ಕೊಂಡ್ವಿ. ಮತ್ತು ಎಫ್ ಬಗ್ಗೆನೇ ಹೇಳ್ತಿದ್ದಾರೆ. ಎಫ್ ಅವರು ಇಯ ಎದುರು ಮತ್ತು ಎ ಮತ್ತು ಡಿ ಅವರ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಎ ಮತ್ತು ಡಿ ಅವರ ಮಧ್ಯದಲ್ಲಿ ಎಫ್ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾನೆ. ಸ್ನೇಹಿತರೆ, ಇದು ನಾವು ಇಷ್ಟೇ ತೊಗೊಂಡು ಎ ಡಿ ಹಾಕಿ ನೆಕ್ಸ್ಟ್ ಕ್ವಶನ್ ನಾವೇನೋ ಓದ್ಕೊಂಡು ಹೋದರೆ ಎಕ್ಸಾಮಲ್ಲಿ ಮಿಸ್ಟೇಕ್ಸ್ ಮಾಡ್ತೀವಿ. ಹಾಗೇ ಆಗುತ್ತೆ, ಮಿಸ್ಟೇಕ್ ಆಗುತ್ತೆ. ಯಾಕಾಗುತ್ತೆ ಸರ್? ಕರೆಕ್ಟೇ ಮಾಡಿದ್ದೀವಲ್ಲ, ಎ ಮತ್ತು ಡಿ ಅವರ ಮಧ್ಯದಲ್ಲಿ ಅಂತ. ಇದು ಅರ್ಧ ಕರೆಕ್ಟು, ಪೂರ್ತಿ ಕರೆಕ್ಟ್ ಆಗಿಲ್ಲ. ಯಾಕೆ ಅಂತಂದರೆ ಎಫ್ ಮಧ್ಯೆ ಇದ್ದಾನೆ ಅಂದರೆ ಯಾಕೆ ಎ ಇಲ್ಲಿ ಬರಬಾರ್ದು, ಯಾಕೆ ಡಿ ಇಲ್ಲಿ ಬರಬಾರ್ದು? ಇಲ್ಲಿ ಬರ್ಬೋದಲ್ಲ. ನಾವು ಅವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಧ್ಯೆ ಅಂದಾಗ ಎ ಡಿ ಡಿ ಏನೂ ಆಗಿರ್ಬೋದು ಅಂತ. ಓಕೆ, ಈ ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸಿ ಅವರು ಇಯ ಬಲಭಾಗದಲ್ಲಿ ಯಾವಾಗ ಕೆಳಮುಖ ಮಾಡ್ತಾರಲ್ಲ ಆವಾಗ ಇದು ಬಲ ಆಗುತ್ತೆ, ಇದು ಎಡ ಆಗುತ್ತೆ. ಆಯಿತಾ? ಕೆಳಮುಖ ಮಾಡಿದಾಗ ನಿಮ್ಮ ಫ್ರೆಂಡು ಅವನು ನಿಮ್ಮ ಅಪೋಸಿಟ್ ಕೂತ್ಕೊಂಡಿರ್ತಾನಲ್ಲ, ಅವನಿಗೆ ಇದೇನಾಗಿರುತ್ತೆ? ಬಲ ಆಗಿರುತ್ತೆ, ಇದು ಎಡ ಆಗಿರುತ್ತೆ. ಸಿ ಅವರು ಇಯ ಬಲಭಾಗದಲ್ಲಿ, ಸೊ ಸಿ ಇಯ ಬಲಭಾಗದಲ್ಲಿ ಮತ್ತು ಎಗೆ ಎದುರಾಗಿ ಕುಳಿತಿದ್ದಾರೆ. ನೀವೇನಾದರೂ ಡಿ ಅಷ್ಟೇ ಇಲ್ಲಿ ತೊಗೊಂಡಿದ್ರೆ ನೋಡಿ, ಇಲ್ಲಿ ಎ ಬರಬೇಕಂತ ಹೇಳಿದ್ದಾನೆ, ಸಿಯ ಎದುರಿಗೆ ಕೂತ್ಕೊಂಡಿದ್ದಾನೆ. ಎ ಇಲ್ಲಿ ಬರ್ತಾನೆ ಅಂದರೆ ಇಲ್ಲಿ ಡಿ ಬರಬಾರ್ದು. ಹಾಗಾದರೆ ಡಿ ಎಲ್ಲಿ ಬರಬೇಕು? ಡಿ ಇಲ್ಲಿ ಬರಬೇಕು, ಇಲ್ಲಿ ಎ ಬರಬಾರ್ದು. ಸಿಯ ಎದುರಿಗೆ ನೋಡಿ, ಸಿಯ ಎದುರಿಗೆ ಎ ಕೂತ್ಕೊಂಡಿದ್ದಾನೆ. ಸೊ ಎ ಇಲ್ಲಿ ಬರ್ತಾನೆ, ಆಯಿತಾ? ಎ ಇಲ್ಲಿ ಬಂದ. ಸೊ ಎ ಇಲ್ಲಿ ಬಂದರೆ ಎ ಇಲ್ಲಿ ಬರಬಾರ್ದು, ಇಲ್ಲಿ ಡಿ ಬರಬೇಕು. 6 ಜನದಲ್ಲಿ 5 ಜನದ್ದು ಸ್ಥಾನ ನಮಗೆ ಗೊತ್ತಾಯಿತು. ಇನ್ನೊಬ್ರು ಯಾರು ನೋಡಿ? ಎ ಗೊತ್ತಿದೆ, ಬಿ ಇಲ್ಲಿ ಬರಬೇಕಾಗಿದ್ದು ಬಿ. ಓಹೋ, ಬಿ 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 ಸಿ ಎಲ್ಲಿ ಬರ್ತಾನೆ? ಎ ಬಿ ಸಿ ಡಿ. ಓಕೆ, ಸಿ ಇಲ್ಲ, ಆಲ್ರೆಡಿ ಇದ್ದಾನೆ. ಡಿ ಇದ್ದಾನೆ, ಇ ಇದ್ದಾನೆ, ಎಫ್ ಇದ್ದಾನೆ. ಓಕೆ, ಆಯಿತು. ಏರ ನೆರೆಹೊರೆಯವರು ಯಾರು ಅಂತ ಹೇಳಿದ್ದಾನೆ. ಏರ ನೆರೆಹೊರೆಯವರು ಎ ಇಲ್ಲಿದ್ದಾನ, ಏರ ನೆರೆಹೊರೆಯವರು ಎಫ್ ಮತ್ತು ಬಿ. ಸೊ ಎಫ್ ಮತ್ತು ಬಿ ಇಲ್ಲಿಲ್ಲ. ಆಪ್ಷನ್ ಡಿ, ಬಿ ಮತ್ತು ಎಫ್ ಸರಿಯಾದ ಉತ್ತರ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನೀವು IG ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ಗಳನ್ನು ನೋಡ್ಬೋದು. ಥ್ಯಾಂಕ್ ಯು.